ಏನಿವತ್ತು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ JDS ನಾಯಕರು ನಮ್ಮ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ. ಉದ್ದೂರು ಪುರುಷವರು ಬಂದು ನೇರವಾಗಿ ನಮ್ಮ ಗಾರಿಗೆ ಗುದ್ದಿಸಿ ನಮಗೆ ಹಲ್ಲೆ ಮಾಡೋಕ್ಕೆ ಬಂದರು ಅಂತ. ಇದೆಲ್ಲ ಶುದ್ಧ ಸುಳ್ಳು. ಏನು JDS ನಾಯಕರು ಹೇಳಿದಾರೆ ಅದೆಲ್ಲ ಶುದ್ಧ ಸುಳ್ಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ JDS ಅವ್ರು ನೀವು ನೋಡಿದ್ರೆ ಹಾಸನದಲ್ಲಿ ಮಾಡಿದ ಕಳ್ಳ ರಾಜಕಾರಣ, ಕುತಂತ್ರ ರಾಜಕಾರಣನೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನೇರವಾಗಿ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಗೆಲ್ಲಕ್ಕಾಗದೇ ಇರೋ ಕಾರಣಕ್ಕೆ ಗೆದ್ದಂಥ ನಮ್ಮ ಅಭ್ಯರ್ಥಿಯನ್ನು ಅವರೇ ಚುನಾವಣೆ ಅಧ್ಯಕ್ಷ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಗೆದ್ದ ತಕ್ಷಣ ನಮ್ಮ ಅಭ್ಯರ್ಥಿನ ಕರ್ಕೊಂಡು 10 ದಿನ ಟೂರ್ ಹೋಗಿರ್ತಾರೆ. ನಾವು ನೆನ್ನೆ ರಾತ್ರಿ ನಮ್ಮ ಅಭ್ಯರ್ಥಿ ಏನಿದೆ ಅವ್ರ ಮನೆಗೆ ಹೋಗಿ ಅವರ ಫ್ಯಾಮಿಲಿಯವ್ರ ಜೊತೆ ಕನ್ವಿನ್ಸ್ ಮಾಡಿ ಬಂದು ಅವ್ರು ನಿಮ್ಮ ಕೈಗೆ ಸಿಕ್ಕಿದರೆ ನಮಗೊಂದು ಓಟ್ ಹಾಕ್ಸ್ಕೊಡಿ, ನಾವು ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ವಿ ಅಂತ ಕೇಳ್ಕೊಂಡು ಬಂದಿದ್ದು. ಅದು ಬಿಟ್ಟರೆ ನಮ್ಗೆ ಅದ್ರ ಬಗ್ಗೆ ವಿಚಾರನೂ ಗೊತ್ತಿರಲಿಲ್ಲ. ನಾವು ಎಂದಿನಂತೆ ಸಿಟಿಯಿಂದ ನಮ್ಮ ಊರಿಗೆ ಹೋಗೋಣ ಅಂತ ನಮ್ಮ ಬೆಳಗ್ಗೆ ನಮ್ಮ ಸರ್ಕಲಲ್ಲಿ ನಿಲ್ಲಿಸಿ ನಮ್ಮ ಹುಡುಗರಿದ್ರು ಎಲ್ಲರೂ ಮಾತಾಡಿಸಿ ಊರ ಕಡೆ ಹೋಗೋಣ ಅಂತ ಹೊರಡ್ತಾಯಿದ್ದೆ. ನಾನು ಅಲ್ಲಿಂದ ನಮ್ಮ ಸರ್ಕಲಿಂದ ಒಂದು 50 ಮೀಟ್ರ್ ಮುಂದೆ ಇದ್ದೀನಿ ಅಷ್ಟೇ. ಜಸ್ಟ್ ನನ್ನ ಗಾಡಿ 40ರಿಂದ 50 ಸ್ಪೀಡಲ್ಲಿದೆ. ಆ ಕಡೆಯಿಂದ ಒಂದು ಬಸ್ ಬರ್ತಾಯಿತ್ತು, ಬಸ್ಸಿಂದ ಇವ್ರ ಗಾಡಿ ಬರ್ತಾಯಿದೆ. ನನಗೆ ಇವ್ರ ಗಾಡಿ ಅಂತಲೂ ಗೊತ್ತಿಲ್ಲ. ಮಿನಿಮಮ್ ಅಂದ್ರೆ 140ರಿಂದ 150 ಸ್ಪೀಡ್ ಇತ್ತು ಗಾಡಿ. ಅವರು ಬಸ್ ಓವರ್ಟೇಕ್ ಮಾಡೋಕ್ಕೆ ಬಂದರು. ಅದಾದಮೇಲೆ ನನ್ನ ಗಾಡಿ ಇತ್ತು. ನನ್ನ ಗಾಡಿ ನೋಡಿ ಅವ್ರು ಗಾಬರಿಯಾಗಿ ನನ್ನ ಗಾಡಿಗೆ ಗುದ್ಕೊಂಡು ಅವರು ಫುಲ್ ರೈಟ್ ಸೈಡ್ಗೆ ಹೇಳ್ಕೊಂಡು ನನ್ನ ಗಾಡಿ ಎಡಭಾಗಕ್ಕೆ ಗುದ್ದಿ ಅಲ್ಲಿ ಬಂದಂಥ 2 ಬೈಕ್ಗಳಿಗೆ ಕೂಡ ಗುದ್ದಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಗುಸ್ಕೊಂಡು ನಾವು ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ನೇರವಾಗಿ ಅವರು ಬಂದು ಶಾಸಕರ ಮನೆಗೆ ಹೋಗಿದ್ದಾರೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕುತಂತ್ರ ರಾಜಕಾರಣ, ಕಳ್ಳ ರಾಜಕಾರಣ ಯಾರು ಮಾಡ್ತಿರೋದು. ಅವರು ಸರಿಯಾದ ರಾಜಕಾರಣ ಮಾಡಿದ ಅವ್ರು ಎದುರಂಥದ್ದೇನಿತ್ತು. ನಾವೇನು ಅವ್ರಿಗೆ ಎದುರ್ಸೋಕ್ಕೂ ಇಲ್ಲ, ಬೆದರ್ಸೋಕ್ಕೂ ಇಲ್ಲ. ನಮ್ಮ ಪಾಡಿ ನಾನು ಊರಿಗೆ ಹೋಗ್ತಿದ್ದೆ. ಅವರು ಕಳ್ತನ ಮಾಡಿದ್ರು, ಅವ್ರಿಗೆ ಹೆದರಿಕೆ ಇತ್ತು ಎಲ್ಲಿ ನಮ್ಮ ಇದು ಮಾಡ್ತಾರೆ ಅಂತ. ಹಂಗಾಗಿ ನಮ್ಮ ಅಭ್ಯರ್ಥಿ ಕರ್ಕೊಂಡು ಹೋಗಿರೋದ್ರಿಂದ ಎದುರಿ ನೇರವಾಗಿ ಅಲ್ಲಿ ನಮ್ಮ ಗಾಡಿಗೆ ಗುದ್ದಿ ಅಲ್ಲಿದ್ದಂಥ 2 ಬೈಕ್ಗಳಿಗೆ ಗುದ್ದಿ ಸೀದಾ ನೇರವಾಗಿ ಶಾಸಕರ ಮನೆಗೆ ಬಂದಿದ್ದಾರೆ. ಬಂದುಬಿಟ್ಟು ಇಲ್ಲಿ ನಮ್ಮ ಮೇಲೆ ಇಲ್ಲ ಸಲದ ಆರೋಪ ಮಾಡಿದರೆ ಇದಕ್ಕೆಲ್ಲ ನೇರ ಕಾರಣ ಶಾಸಕರೇ. ಅವರೇ ಕುತಂತ್ರ ರಾಜಕಾರಣ ಮಾಡಿಸಿದ್ದಾರೆ. ಚುನಾವಣೆಗೆ ಗೆಲ್ಲ ಧೈರ್ಯ ಇಲ್ಲದೆ, ತಾಕತ್ತಿಲ್ಲದೆ ಗೆದ್ದಿರೋಂಥ ನಮ್ಮ ಅಭ್ಯರ್ಥಿನ ಕರ್ಕೊಂಡೋಗಿ ಇವತ್ತು ಕಳ್ಳ ರಾಜಕಾರಣ ಮಾಡಿದ್ದವರು ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಚುನಾವಣೆ ಇದ್ದ ಕಾರಣ ನಮ್ಮ ಕಾರು ಅವ್ರು ಗುದ್ದಿದ ರಭಸಕ್ಕೆ ಕಾರು ಪೂರ್ತಿ ಜಖಮ್ ಆಗಿತ್ತು. ಕಾರು ಅಲ್ಲೇ ನಿಲ್ಲಿಸಿ ನಾವು ಚುನಾವಣೆ ಮಾಡೋಕ್ಕೆ ಹೋಗಿದ್ದು. ಚುನಾವಣೆ ಮುಗಿದಿದೆ. ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ದಾಖಲು ಮಾಡ್ತೀವಿ. ಹಿಟ್ ಆ್ಯಂಡ್ ರನ್ಗೆ ಇದು ಮಾಡ್ಕೊ ಹೋಗಿದ್ದಾರೆ. ಇವಾಗ ಹೋಗಿ ಅವ್ರ ಮೇಲೆ ಆ ಗಾಡಿ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಅದೆಲ್ಲ ಸುಳ್ಳು. ಅಲ್ಲಿ ಸರ್ಕಲ್ CC ಕ್ಯಾಮ್ರಾ ಇದೆ, ತೆಗ್ಸಿ ನೋಡ್ಬೋದು, ಹೇಳ್ಬೋದು. 100 ಜನ 100 ಥರ ಕೇಳ್ಬೋದು. ನಮಗೆ ಅವ್ರ ಗಾಡಿ ಬರ್ತಾಯಿದೆ ಅನ್ನೋದೇ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಅವ್ರು ಗಾಬರಿಯಾಗಿ ಅವರು ಮಾಡ್ಕೊಂಡಂಥ ಒಂದು ಇದಕ್ಕೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಅಲ್ಲಿ CC ಕ್ಯಾಮ್ರಾಗಳು ಸರ್ಕಲಲ್ಲಿ ತುಂಬ CC ಕ್ಯಾಮ್ರಾ ಇದೆ, ತೆಗ್ಸಿ ನೋಡ್ಬೋದು. ಯಾವ ಲಾಂಗು ಮಚ್ಚು ಏನೇ ಇದ್ದರೂ ಚೆಕ್ ಮಾಡೋ. ಆ ಥರ ಏನಾರು ಇದ್ದರೆ ಅದಕ್ಕೆ ನಾನು ಅದಕ್ಕೆ ಏನು ಬೇಕಾದರೂ ಭಾಗಿಯಾಗಿ ರೆಡಿ ಇದ್ದೀನಿ. ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅವ್ರ ಮನಸ್ಸಿಗೆ ಅವರೇ ಕೇಳ್ಕೋಬೇಕು. ಯಾರು ಕಳ್ಳ ರಾಜಕಾರಣ, ಕುತಂತ್ರ ರಾಜಕಾರಣ ಮಾಡಿ ಎದುರಿ ಅಲ್ಲಿದ್ದಂಥ ಸರ್ಕಲ್ ಇದ್ದಂಥವ್ರಿಗೆ ಗುದ್ದಿಸ್ಕೊಂಡು ಬಂದಿದ್ದಾರೆ. ಮಿನಿಮಮ್ ಅಂದ್ರೆ 140 ಸ್ಪೀಡಲ್ಲಿದ್ದರು. ಇವತ್ತು ಯಾವುದೋ ಚಿಕ್ಕ ಮಕ್ಕಳು ಯಾರು ಅಡ್ಡ ಬಂದರೆ ಪರಿಸ್ಥಿತಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಶಾಸಕರು ಅವ್ರ ಬೆಂಬಲಿಗರಿಗೆ, ಅವ್ರ ನಾಯಕರಿಗೆ ಹೇಳಬೇಕು, ಈ ಥರ ಸ್ಪೀಡಲ್ಲಿ ಹೋಗಿ ಅನಾಹುತ ಮಾಡಿ ಸಾರ್ವಜನಿಕ ತೊಂದರೆ ಮಾಡಬಾರ್ದು, ಗಾಡಿನ ನಿಧಾನವಾಗಿ ಓಡಿಸ್ಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಶಾಸಕರಿಗೆ ಹೇಳ್ತಿದ್ವಿ.